ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 24ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ದಶಮಿಯ ತಿಥಿ ಇರುವಂತಹ ದಿನ. ಈ ದಶಮಿ ಈ ದಿನ ಬೆಳಿಗ್ಗೆ 9:47 ಇರಲಿದೆ. ನಂತರ ಏಕಾದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:56 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 9:11 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಕ್ಲ ಯೋಗ. ಇದು ಈ ದಿನ ರಾತ್ರಿ 8:11 ಇರಲಿದೆ. ನಂತರ ಬ್ರಹ್ಮಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:29 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:44 ಬೆಳಿಗ್ಗೆ 9:19 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:36 ಸಂಜೆ 5:05 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಬೆಳಿಗ್ಗೆ 8:21 ಬೆಳಿಗ್ಗೆ 9:16 ಇನ್ನು ಮಧ್ಯಾಹ್ನ 12:54 ಮಧ್ಯಾಹ್ನ 1:49 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 4:58 ಸಂಜೆ 6:44 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:26 ಬೆಳಿಗ್ಗೆ 8:24 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ. ಹಾಗೆ ಈ ವ್ಯಾಪಾರಿ ಸಂಬಂಧವಾದಂಥ ಯಾವುದೇ ರೀತಿಯ ಪ್ರಯಾಣ ಇದ್ದರೂ ಕೂಡ ಇದೇ ಸಮಯದಲ್ಲಿ ಆರಂಭ ಆಗೋದ್ರಿಂದ ನಿಮ್ಮ ಒಂದು ಪ್ರಯಾಣ ಅಥವಾ ನಿಮ್ಮ ಉದ್ದೇಶಿತ ಗುರಿ ಈಡೇರುತ್ತೆ. ಈ ವ್ಯಾಪಾರದಿಂದ ನಿಮಗೆ ತುಂಬ ಲಾಭ ಇದೆ, ಉತ್ತರೋತ್ತರ ಅಭಿವೃದ್ಧಿ ಇದೆ. ಅದಕ್ಕಾಗಿಯೇ ಪ್ರತಿನಿತ್ಯ ವ್ಯಾಪಾರಸ್ಥರು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ, ಪತಿ ಪತ್ನಿಯರಿಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿಯ ನಿವೇದನೆ ಆಗಲಿ ಅಥವಾ ಪ್ರೇಮದ ಮಾತುಗಳನ್ನಾಗಲಿ ಈ ದಿನ ನೀವು
ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ಮಧ್ಯೆ ಹಂಚಿಕೊಳ್ಳೋದ್ರಿಂದ ಈ ದಿನ ನಿಮಗೆ ಈ ಜೀವನದಲ್ಲಿ ಒಂದು ರೀತಿಯ ಭದ್ರತೆ ಸಿಕ್ಕತ್ತೆ. ಅದರಲ್ಲೂ ಈ ಪ್ರೀತಿಯ ಛಾಯೆ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮ್ಮನ್ನ ಸಂತೋಷವಾಗಿ ಇಡತ್ತೆ. ಇನ್ನು ನಾವು ಬಳಸುವಂತಹ ವಾಹನ ಆಗಲಿ, ನಮ್ಮ ಮನೆ ಆಗಲಿ, ನಾವು ಸಂಪಾದನೆ ಮಾಡುವಂತಹ ದ್ರವ್ಯ ಅಂದರೆ ಹಣ, ಇದಕ್ಕೂ ಕೂಡ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ನಮ್ಮ ಒಂದು ಪ್ರಯತ್ನ ಧನಾತ್ಮಕವಾಗಿದ್ದರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮಗೆ ಧನಾತ್ಮಕವಾದಂಥ ಫಲಿತಗಳೇ ಕಂಡುಬರುತ್ತೆ. ಇನ್ನು ಕಲೆಗೆ, ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ಹಾಗೆ ವಿವಾಹಕ್ಕೆ, ಫಲವತ್ತತೆಗೂ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಖುಷಿಯಾಗುವಂತಹ ಸನ್ನಿವೇಶಗಳಿದೆ. ಹಾಗೆ ಮನಸ್ಸಿಗೆ ಲವಲವಿಕೆಯ ಸನ್ನಿವೇಶಗಳನ್ನು ಎದುರಿಸುವಂಥ ಒಂದು ಸಂದರ್ಭ ಕೂಡ ಇದೆ. ಹಾಗಾಗಿ ಪ್ರಣಯಕ್ಕೂ ಕೂಡ ಈ ದಿನ ತುಂಬ ಅನುಕೂಲತೆ ಇರೋದರಿಂದ ಶುಕ್ರ ದೆಸೆ, ಶುಕ್ರನ ಕಾರಕತ್ವ, ಹಾಗೆ ಶುಕ್ರನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳೇ ಸಿಕ್ಕುವಂಥದ್ದಿದೆ. ಏಕೆಂದರೆ ಗುರುಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ವಿಶೇಷವಾದಂಥ ಫಲವನ್ನು ತಂದುಕೊಡುತ್ತೆ. ಗುರುವಿನ ಅನುಗ್ರಹ ಈ ದಿನ ಬಹಳ ಚೆನ್ನಾಗಿರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 9 ನಿಮಿಷದಿಂದ ರಾತ್ರಿ 7 ಗಂಟೆ 18 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಿ ನಿಮ್ಮ ಕೆಲಸಗಳನ್ನು ಈ ಗುರುಹೋರದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯಾಣ ಗುರುಹೋರದಲ್ಲಿ ಆಗಲಿ, ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಈ ದಿನ ಮಾತ್ರ ಫೇವರಬಲ್ ಆಗಿರುವಂಥದ್ದು ಶನಿ ಹೋರ. ಬೇರೆ ದಿನಗಳಲ್ಲಿ ಶನಿ ಹೋರ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಹಾಗಾಗಿ ಈ ದಿನ ನಿಮ್ಮ ಯಾವುದೇ ಚಟುವಟಿಕೆಗಳಿದ್ರೂ ಕೂಡ ಶನಿ ಹೋರದಲ್ಲಿ ಆರಂಭ ಮಾಡಿ, ಅದು ನಿಮಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ದುಡಿಮೆ ಆಗಲಿ, ದುಡಿಮೆಗೆ ತಕ್ಕಂಥ ಖರ್ಚು, ಹಾಗೆ ಉಳಿತಾಯ ಎಲ್ಲದರಲ್ಲೂ ಕೂಡ ಈ ದಿನ ನಿಮ್ಮ ನಿಯಂತ್ರಣದಲ್ಲಿರುವಂಥ ವಿದ್ಯಮಾನಗಳು ಜರುಗುತ್ತೆ, ಸಂತೋಷ ಉಂಟಾಗುತ್ತೆ. ಇನ್ನು ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೆ, ಅದನ್ನು ಕೂಡ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 11 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 1 ನಿಮಿಷದಿಂದ ಸಂಜೆ 6 ಗಂಟೆ 9 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 35 ನಿಮಿಷದಿಂದ ರಾತ್ರಿ 12 ಗಂಟೆ 27 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರಹೋರ ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಚಂದ್ರ ಮನಃಕಾರಕ. ಹಾಗಾಗಿ ಈ ದಿನ ನೀವು ಮನಸ್ಸು ಮಾಡಿದ್ರೆ ಎಂಥ ಕೆಲಸಗಳನ್ನಾದರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ದ್ರವ ಪದಾರ್ಥಗಳಾದಂತಹ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ದಿನ ಚಂದ್ರಹೋರದಿಂದ ಒಳ್ಳೆಯ ಅನುಕೂಲತೆಗಳು ಸಿಕ್ಕತ್ತೆ, ಒಳ್ಳೆಯ ಲಾಭ ಕೂಡ ಇದೆ. ಹಾಗಾಗಿ ಈ ದಿನ ನೀವು ಈ ಚಂದ್ರಹೋರವನ್ನು ಅನುಸರಣೆ ಮಾಡ್ಬೋದು. ಅದೇ ರೀತಿಯಲ್ಲಿ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಯವ್ರಿಗೂ ಕೂಡ ಚಂದ್ರಹೋರ ತುಂಬ ಅನುಕೂಲವನ್ನು ತರುತ್ತೆ. ಹಾಗೆ ಈ ದಿನ ನೀವು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮುಂದುವರಿಸೋದಿದ್ರೂ ಕೂಡ ಚಂದ್ರಹೋರದಲ್ಲೇ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ಚಂದ್ರಹೋರ ನಿಮಗೆ ಮನಸ್ಸಿಗೆ ಯಾವುದು ನಿಜ ಅನ್ಸುತ್ತೆ, ಯಾವುದರಿಂದ ಖುಷಿ ಸಿಕ್ಕತ್ತೆ ಅಂಥ ವಿಚಾರಗಳನ್ನು ಬಹಳ ಬೇಗ ಗ್ರಹಿಸುವಂಥದ್ದು, ಅದನ್ನು ಹೆಚ್ಚು ಜಾರಿಗೊಳಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿರಿ. ಈ ದಿನ ಚಂದ್ರಹೋರದಿಂದ ಒಳ್ಳೆಯ ಲಾಭಗಳು ಸಿಕ್ಕತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ, ಇದು ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಈ ದಿನ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಚಟುವಟಿಕೆಗಳನ್ನಾಗಲಿ ಈ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ಈ ದಿನ ಸರ್ಕಾರದ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ, ಅಥವಾ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಅದನ್ನು ರವಿ ಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಕಾನೂನು ಕಟ್ಟಳೆಗಳ ವಿಚಾರ ಈ ದಿನ ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಹಾಗಾಗಿ ಸ್ವಲ್ಪ ಈ ರವಿ ಹೋರದಲ್ಲಿ ತುಂಬ ಜಾಗೃತರಾಗಿರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 36 ನಿಮಿಷದವರೆಗೆ, ಹಾಗೆ
ರಾತ್ರಿ 8 ಗಂಟೆ 8 ನಿಮಿಷದಿಂದ ರಾತ್ರಿ 9 ಗಂಟೆಯವರೆಗೆ, ಇನ್ನು ಮಧ್ಯರಾತ್ರಿ 2 ಗಂಟೆ 10 ನಿಮಿಷದಿಂದ ಮಧ್ಯರಾತ್ರಿ 3 ಗಂಟೆ 2 ನಿಮಿಷದವರೆಗೆ ರವಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲ ಸಿಕ್ಕತ್ತೆ, ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲೇ ಇರುವಂಥ ಮಾಹಿತಿಗಳು. ಇದನ್ನು ನೀವು ಅನುಸರಣೆ ಮಾಡಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ನೀವು ಒಂದು ಕೆಲಸದಿಂದ ಯಾವ ಫಲಿತಾಂಶ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಅದೇ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಯಾಕೆಂದರೆ ಒಳ್ಳೆಯ ಸಮಯದಲ್ಲಿ ಕಾರ್ಯಗಳು ಆರಂಭ ಆಗಿರುತ್ತೆ. ಅದರಲ್ಲೂ ಈ ದಿನ ಪಂಚಾಂಗ ನಿಮ್ಮನ್ನು ಮುನ್ನಡೆಸತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಗಳಲ್ಲಿ ವಿಶೇಷವಾದಂಥ ಒಂದು ಫಲ ಸಿಕ್ಕತ್ತೆ. ಅದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ಶುಕ್ರವಾರ, ಆಷಾಢ ಮಾಸದ ಶುಕ್ರವಾರ. ಹಾಗಾಗಿ ಇದನ್ನ ಆಷಾಢ ಶುಕ್ರವಾರ ಅಂತ ಹೇಳಿನೇ ಕರೆಯುವಂಥದ್ದು. ಇನ್ನು ಇದನ್ನ ಆಡಿ ಮಾಸ ಅಂತ ಹೇಳಿ ಕರೀತಾರೆ. ಕೆಲವರು ಇದನ್ನ ಆಟಿ ಮಾಸ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಒಟ್ಟಾರೆ ಈ ದಿನ ಲಕ್ಷ್ಮೀ ಪೂಜೆಗೆ, ವಿಷ್ಣುವಿನ ಆರಾಧನೆಗೆ ಅತ್ಯಂತ ಸೂಕ್ತವಾದಂತಹ ಒಂದು ದಿನ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡಿ, ಕೆಲವರು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡುವಂಥದ್ದಿದೆ. ಹಾಗಾಗಿ ನಿಮ್ಮ ಸಂಪ್ರದಾಯ ಮೊದಲಿನಿಂದ ಯಾವುದನ್ನ ನೀವು ಅನುಸರಣೆ ಮಾಡ್ತಾ ಬಂದಿದ್ದೀರಿ ಅದನ್ನೇ ಮುಂದುವರಿಸಿ. ಹಾಗೆ ಈ ದಿನ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಬನ್ನಿ, ಭಗವಂತನ ದರ್ಶನ ಮಾಡಿ. ಸಾಧ್ಯ ಆದರೆ ಸ್ವಲ್ಪ ತುಳಸಿಯನ್ನ ಅರ್ಚನೆಗೆ ಕೊಡಿ. ಈ ದಿನ ಒಳ್ಳೆಯದಾಗತ್ತೆ. ಹಾಗಾಗಿ ಶುಕ್ರವಾರ ನಿಮಗೆ ಲಕ್ಷ್ಮೀ ಕಟಾಕ್ಷ ಉಂಟಾಗಲಿ, ಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗಲಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ನಿಮ್ಮ ಯಾವುದೇ ರೀತಿಯ ಹಣಕಾಸಿನ ಚಟುವಟಿಕೆಗಳಲ್ಲಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನ ಮಹಾಲಕ್ಷ್ಮಿ ಮಹಾವಿಷ್ಣು ದಯಪಾಲಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ಕಾರ್ಯಕ್ರಮಕ್ಕೆ, ಅದರಲ್ಲೂ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಮಕ್ಕಳು ಜನಿಸಿದಾಗ ಅವರಿಗೆ ಇಡುವಂತಹ ಹೆಸರುಗಳು ಯಾವ ರೀತಿಯಲ್ಲಿರಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಇದನ್ನ ನಾಮ ಚತುಷ್ಟಯ ನಿರ್ಣಯ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಅಂದರೆ ಇಲ್ಲಿ ಚತುಷ್ಟಯ ಅಂತ ಹೇಳಿದ್ರೆ 4 ವಿಧವಾಗಿರುವಂತಹ ಹೆಸರುಗಳನ್ನು ಪ್ರತಿಯೊಬ್ಬರಿಗೂ ಇಡಬೇಕು ಅನ್ನುವಂಥದ್ದಿದೆ. ಆದರೆ ನಮಗೆ ಗೊತ್ತಿರುವಂಥದ್ದು, ಒಂದು ನಕ್ಷತ್ರದ ಆಧಾರದ ಮೇಲೆ ಒಂದು ಹೆಸರನ್ನಿಟ್ಟರೆ, ಇನ್ನೊಂದು ಕರೀಲಿಕ್ಕೇನೆ ಬೇರೆ ಹೆಸರನ್ನು ಇಟ್ಕೊಂಡಿರ್ತಾರೆ. ಅದನ್ನು ವ್ಯಾವಹಾರಿಕ ನಾಮ ಅಂತ ಹೇಳಿ ಕರೆಯುವಂಥದ್ದಿದೆ. ಇನ್ನು ಕೆಲವರದ್ದು ಪೆಟ್ ನೇಮ್ ಅನ್ನುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ನಾಮ ಚತುಷ್ಟಯದಲ್ಲಿ 4 ವಿಧದ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು. ಅದರಲ್ಲಿ ದೇವತಾ ನಾಮ, ಮಾಸನಾಮ, ನಕ್ಷತ್ರ ನಾಮ, ವ್ಯಾವಹಾರಿಕ ನಾಮ, ಹೀಗೆ 4 ವಿಧಗಳಿರುತ್ತೆ. ಇಲ್ಲಿ ರಾಮಭಕ್ತ, ವಿಷ್ಣು ಭಕ್ತ, ಶಿವಭಕ್ತ ಅನ್ನುವಂಥದ್ದಿದ್ರೆ ಅದು ದೇವರ ಭಕ್ತ. ಈ ರೂಪದ ನಾಮ ದೇವತಾ ನಾಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ಮಾಸನಾಮಗಳು ಅಂತ ಹೇಳಿದ್ರೆ ಆಯಾಯ ಮಾಸ ಜನನಾನುಸಾರವಾಗಿ ಹೆಸರಿಡುವಂಥದ್ದು. ಚೈತ್ರ ಮಾಸದಲ್ಲಿ ಜನಿಸಿದಂಥವ್ರಿಗೆ ವೈಕುಂಠ ಅಂತನೂ, ವೈಶಾಖ ಮಾಸದಲ್ಲಿ ಜನಾರ್ದನ ಅಂತನೂ, ಜ್ಯೇಷ್ಠ ಮಾಸದಲ್ಲಿ ಉಪೇಂದ್ರ, ಆಷಾಢ ಮಾಸದಲ್ಲಿ ಯಜ್ಞಪುರುಷ, ಶ್ರಾವಣ ಮಾಸದಲ್ಲಿ ವಾಸುದೇವ, ಭಾದ್ರಪದ ಮಾಸದಲ್ಲಿ ಜನಿಸಿದ್ರೆ ಹರಿ, ಅಶ್ವೀಜ ಮಾಸದಲ್ಲಿ ಜನಿಸಿದ್ರೆ ಯೋಗೀಶ, ಕಾರ್ತಿಕ ಮಾಸದಲ್ಲಿ ಪುಂಡರೀಕಾಕ್ಷ, ಮಾರ್ಗಶಿರ ಮಾಸದಲ್ಲಿ ಕೃಷ್ಣ, ಇನ್ನು ಪುಷ್ಯ ಮಾಸದಲ್ಲಿ ಜನಿಸಿದ್ರೆ ಅನಂತ, ಮಾಘ ಮಾಸದಲ್ಲಿ ಜನಿಸಿದ್ರೆ ಅಚ್ಯುತ, ಇನ್ನು ಫಾಲ್ಗುಣ ಮಾಸದಲ್ಲಿ ಚಕ್ರಿ, ಹೀಗೆ ಮಾಸ ಸಂಕೇತದಿಂದ ಇಡುವಂಥ ಹೆಸರುಗಳು ಕೂಡ ಇದೆ. ಇಲ್ಲಿ ಕೆಲವರು ಈ ಶಾಖಾ ಭೇದದಿಂದ ಸ್ವಲ್ಪ ರೂಪಾಂತರಗಳು ಆಗಿರುವಂಥದ್ದು ಇದೆ. ಒಟ್ಟಾರೆ ಆ ಹೆಸರನ್ನು ನೋಡಿದಾಗ ಆ ಮಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಸಾಂಕೇತಿಕ ನಾಮ ಇಲ್ಲಿ ಮಗುವಿಗೆ ಇಡಲಾಗುತ್ತೆ. ಇಲ್ಲಿ ಮಾಸಗಳು ಅಂತ ಹೇಳಿದ್ರೆ ಶುಕ್ಲ ಪ್ರತಿಪದೆಯಿಂದ ಕೃಷ್ಣ ಅಮಾವಾಸ್ಯೆಯವರೆಗಿನ ಚಾಂದ್ರಮಾಸ ಅಂತ ಹೇಳಿ ತಿಳ್ಕೊಳ್ಬೇಕು. ಇನ್ನು ನಕ್ಷತ್ರ ನಾಮ ಅಂತ ಹೇಳುವಂಥದ್ದು ಯಾವ ನಕ್ಷತ್ರದಲ್ಲಿ ಜನಿಸಿದ್ದಾರೋ ಆ ನಕ್ಷತ್ರ ವಾಚಕದಿಂದ ಅವರಿಗೆ ಹೆಸರನ್ನು ಇಡುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ 27 ನಕ್ಷತ್ರಗಳಲ್ಲೂ ಕೂಡ ಪ್ರತಿ ಪಾದಕ್ಕೆ ಒಂದೊಂದು ಅಕ್ಷರಗಳು ಬರುವಂಥ ರೀತಿಯಲ್ಲಿ ಹೆಸರನ್ನು ಇಡಬೇಕಾಗತ್ತೆ. ಇಲ್ಲಿ ಹೆಸರಿನ ಮೊದಲನೇ ಅಕ್ಷರವನ್ನು ಆಧರಿಸಿ ಹೆಸರನ್ನು ಇಡಬೇಕು ಅನ್ನುವಂಥದ್ದಿದೆ. ಅಂದರೆ ಇಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ಚೂ, ಚೇ, ಚೋ, ಲಾ ಅನ್ನುವಂಥ ಅಕ್ಷರದಿಂದ ಹೆಸರನ್ನು ಇಡಬೇಕು. ಇಲ್ಲಿ ಒಂದೊಂದು ಪಾದಕ್ಕೂ ಕೂಡ ಒಂದೊಂದು ಹೆಸರು, ಅಂದರೆ
ಅಶ್ವಿನಿ ನಕ್ಷತ್ರ 1ನೇ ಪಾದಕ್ಕೆ ಚು, 2ನೇ ಪಾದಕ್ಕೆ ಚೆ, 3ನೇ ಪಾದಕ್ಕೆ ಚೋ, 4ನೇ ಪಾದಕ್ಕೆ ಲ ಅನ್ನುವಂಥ ಅಕ್ಷರದಿಂದ ಆರಂಭ ಆಗುವಂಥ ಹೆಸರುಗಳು. ಇನ್ನು ಭರಣಿ ನಕ್ಷತ್ರಕ್ಕೆ ಲಿ, ಲು, ಲೇ, ಲೋ ಅನ್ನುವಂಥ ಅಕ್ಷರಗಳು. ಕೃತಿಕಾ ನಕ್ಷತ್ರಕ್ಕೆ ಅ, ಇ, ಉ, ಎ ಅಕ್ಷರಗಳು. ರೋಹಿಣಿ ನಕ್ಷತ್ರಕ್ಕೆ ಓ, ವ, ವಿ, ಉ ಅಕ್ಷರಗಳು. ಮೃಗಶಿರ ನಕ್ಷತ್ರಕ್ಕೆ ವೇ, ಓ, ಕ, ಕಿ ಅಕ್ಷರಗಳು. ಇನ್ನು ಆರಿದ್ರ ನಕ್ಷತ್ರಕ್ಕೆ ಕು, ಘ, ಜ್ಞ ಮತ್ತು ಚ ಅಕ್ಷರಗಳು. ಪುನರ್ವಸು ನಕ್ಷತ್ರಕ್ಕೆ ಕೆ, ಕೋ, ಹ, ಹಿ ಅಕ್ಷರಗಳು. ಪುಷ್ಯ ನಕ್ಷತ್ರಕ್ಕೆ ಹು, ಹೇ, ಹೋ, ಡ ಅಕ್ಷರಗಳಿಂದ ಆರಂಭ ಆಗುವಂತಹ ಹೆಸರು. ಇನ್ನು ಆಶ್ಲೇಷ ನಕ್ಷತ್ರಕ್ಕೆ ಡಿ, ಡು, ಡೇ, ಡೋ ಅಕ್ಷರಗಳು. ಮಖ ನಕ್ಷತ್ರಕ್ಕೆ ಮ, ಮಿ, ಮು, ಮೇ ಅಕ್ಷರಗಳು. ಪುಬ್ಬ ನಕ್ಷತ್ರಕ್ಕೆ ಮೋ, ಟ, ಟಿ, ಟು ಅಕ್ಷರಗಳು. ಉತ್ತರ ನಕ್ಷತ್ರಕ್ಕೆ ಟೇ, ಟೋ, ಪ, ಪಿ ಅಕ್ಷರಗಳು. ಹಸ್ತ ನಕ್ಷತ್ರಕ್ಕೆ ಪು, ಶ, ನ, ಠ ಅಕ್ಷರಗಳು. ಚಿತ್ತ ನಕ್ಷತ್ರಕ್ಕೆ ಪೇ, ಪೋ, ರೇ, ರಿ ಅಕ್ಷರಗಳು. ಸ್ವಾತಿ ನಕ್ಷತ್ರಕ್ಕೆ ರು, ರೇ, ರೋ, ತ ಅಕ್ಷರಗಳು. ಇನ್ನು ವಿಶಾಖ ನಕ್ಷತ್ರಕ್ಕೆ ತಿ, ತು, ತೇ, ತೋ ಅಕ್ಷರಗಳು. ಅನುರಾಧ ನಕ್ಷತ್ರಕ್ಕೆ ನ, ನಿ, ನು, ನೇ ಅಕ್ಷರಗಳು. ಜ್ಯೇಷ್ಠ ನಕ್ಷತ್ರಕ್ಕೆ ನೋ, ಯ, ಇ, ಯು ಅಕ್ಷರಗಳು. ಮೂಲ ನಕ್ಷತ್ರಕ್ಕೆ ಎ, ಯೋ, ಬ, ಬಿ ಅಕ್ಷರಗಳು. ಇನ್ನು ಪೂರ್ವಾಷಾಢ ನಕ್ಷತ್ರಕ್ಕೆ ಬು, ಧ, ಭ, ಢ ಅಕ್ಷರಗಳು. ಇನ್ನು ಉತ್ತರಾಷಾಢ ನಕ್ಷತ್ರಕ್ಕೆ ಬೇ, ಬೋ, ಜ, ಜಿ ಅಕ್ಷರಗಳು. ಶ್ರವಣ ನಕ್ಷತ್ರಕ್ಕೆ ಶಿ, ಶು, ಶೇ, ಶೋ ಅಕ್ಷರಗಳು. ಧನಿಷ್ಠ ನಕ್ಷತ್ರಕ್ಕೆ ಗ, ಗಿ, ಗು, ಗೆ ಅಕ್ಷರಗಳು. ಶತಭಿಷ ನಕ್ಷತ್ರಕ್ಕೆ ಗೋ, ಸ, ಸಿ, ಸು ಅಕ್ಷರಗಳು. ಇನ್ನು ಪೂರ್ವಭಾದ್ರ ನಕ್ಷತ್ರಕ್ಕೆ ಸೆ, ಸೋ, ದ, ದಿ ಅಕ್ಷರಗಳು. ಉತ್ತರ ಭಾದ್ರ ನಕ್ಷತ್ರಕ್ಕೆ ದು, ಖ, ಝ ಮತ್ತು ಥ ಅಕ್ಷರಗಳು. ರೇವತಿ ನಕ್ಷತ್ರಕ್ಕೆ ದೇ, ದೋ, ಚ, ಚಿ ಈ ಅಕ್ಷರಗಳಿಂದ ಆರಂಭ ಆಗುವಂಥ ಹೆಸರುಗಳನ್ನು ಇಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದು ನಾಮ ಚತುಷ್ಟಯ ನಿರ್ಣಯದಲ್ಲಿ ಬರುವಂಥದ್ದು. ಆದರೆ ಈಗ ಈ ನವೀನ ಹೆಸರುಗಳನ್ನು ಇಡುವಂಥ ಭರಾಟೆಯಲ್ಲಿ ಈ ನಕ್ಷತ್ರದ ಮೊದಲನೇ ಅಕ್ಷರಗಳೇನಿದೆ ಅದನ್ನು ಮರೆತು ಹೆಸರುಗಳನ್ನಿಡುವಂಥ ಪದ್ಧತಿ ಕೂಡ ಇದೆ. ಹಾಗಾಗಿ ಆ ಹೆಸರಿನಲ್ಲಿ ಅವರಿಗೆ ನಾಮಬಲ ಅನ್ನುವಂಥದ್ದು ಇರಲ್ಲ. ಕೆಲವರ ಹೆಸರನ್ನು ಕೇಳಿದ್ರೇ ಒಂದು ವೈಬ್ಸ್ ಇರುತ್ತೆ, ಆದರೆ ಆ ಹೆಸರಿನಲ್ಲೇ ಏನೋ ಒಂದು ಮೋಡಿ ಇರುತ್ತೆ, ಒಂದು ಆಕರ್ಷಣೆ ಇರುತ್ತೆ. ಅದಕ್ಕಾಗಿಯೇ ಹುಟ್ಟಿದ ನಕ್ಷತ್ರವನ್ನು ಆಧರಿಸಿ ಇಲ್ಲಿ ಹೆಸರನ್ನು ಇಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ನಾಮ ನಕ್ಷತ್ರ ಬಹಳ ವಿಶೇಷವಾಗಿ ಇಡಬೇಕು ಅನ್ನುವಂಥ ಒಂದು ವಿಚಾರ ಎಲ್ಲ ಧರ್ಮಶಾಸ್ತ್ರಗಳಲ್ಲೂ ಕೂಡ ಇದೆ. ಇದನ್ನ ಮಾತಾಪಿತೃಗಳ ಹೊರತು ಬೇರೆಯವರಿಗೆ ಇದನ್ನ ತಿಳಿಯಬಾರದು, ನಾಮಕರಣದವರೆಗೂ ಕೂಡ. ಏಕೆಂದರೆ ಮೊದಲೇ ನಿರ್ಧರಿಸಿದಂತೆ ಈ ಒಂದು ಹೆಸರನ್ನ ಮಗುವಿನ ಬಲಕಿವಿಯಲ್ಲಿ ಹೇಳಿ ಆ ಹೆಸರನ್ನ ನಾಮಕರಣ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು 4ನೆಯದು ವ್ಯಾವಹಾರಿಕ ನಾಮ, ಅಂದರೆ ಅಡ್ಡ ಹೆಸರನ್ನು ಇಟ್ಟು ಕರೆಯುವಂಥದ್ದು ಅಥವಾ ಪ್ರತಿದಿನ ಕರೀಲಿಕ್ಕೆ ಒಂದು ಹೆಸರನ್ನು ಇಟ್ಕೊಂಡಿರ್ತಾರೆ. ಇದನ್ನ ವ್ಯಾವಹಾರಿಕ ನಾಮ ಅಂತ ಹೇಳಿ ಕರೆಯುವಂಥದ್ದಿದೆ. ಇದು ಕವರ್ಗಾದಿಗಳಲ್ಲಿ 3ನೇ, 4ನೇ, 5ನೇ ವರ್ಣ ಮತ್ತೆ ಆಕಾರ ಮತ್ತು ಹಕಾರ ಇವುಗಳಲ್ಲಿ ಯಾವುದಾದರೊಂದು ಪ್ರಥಮಾಕ್ಷರವಾಗಿರಬೇಕು ಅನ್ನುವಂಥದ್ದಿದೆ. ಇನ್ನು ಯಾ, ರ, ಲ, ವ ಇವುಗಳಲ್ಲಿ ಯಾವುದಾದರೂ ಒಂದು ಮಧ್ಯದಲ್ಲಿರಬೇಕು. ಇನ್ನು ರು, ಲ ವರ್ಣರಹಿತವಾಗಿರಬೇಕು ಅನ್ನುವಂಥದ್ದಿದೆ. ಅಂತ್ಯದಲ್ಲಿ ವಿಸರ್ಗ ಇರುವಂತಹ ಪಿತೃ, ಪಿತಾಮಹ, ಪ್ರಪಿತಾಮಹ ಇವುಗಳಲ್ಲಿ ಯಾವುದನ್ನಾದರೂ ಕೂಡ ಅಂದರೆ ಇವರ ಹೆಸರನ್ನು ಅಂದರೆ ತಂದೆ, ಅಜ್ಜ, ಮುತ್ತಜ್ಜ ಇವರ ಹೆಸರುಗಳನ್ನು ಇಲ್ಲಿ ಇಡಬಹುದು ಅನ್ನುವಂಥದ್ದು. ಆದರೆ ಶತ್ರುವಾಚಕಕ್ಕೆ ಹೊರತಾದಂತಹ ಹೆಸರುಗಳಿರಬೇಕು, ಶತ್ರುಗಳ ಹೆಸರನ್ನು ಇಲ್ಲಿ ತರಬಾರದು ಅನ್ನುವಂಥದ್ದು ಇದೆ. ಇನ್ನು ಪುರುಷರಿಗೆ ಯುಗ್ಮಾಕ್ಷರ, ಸ್ತ್ರೀಯರಿಗೆ ಅಯುಗ್ಮಾಕ್ಷರ ಈ ಲಕ್ಷಣ ಕೂಡಿ ಬರುವಂತಹ ಹೆಸರುಗಳನ್ನೇ ಇಡಬೇಕಾಗತ್ತೆ. ಹಾಗೆ ಪುರುಷರಿಗೆ ಸರಿ ಅಕ್ಷರದ ಹೆಸರುಗಳಿರಬೇಕು. ಅಂದರೆ ಸರಿ ಅಂತ ಹೇಳಿದ್ರೆ 2, 4, 6, 8, 10 ಈ ಅಕ್ಷರಗಳಿರುವಂತಹ ಹೆಸರುಗಳು ಇರಬೇಕು. ಇನ್ನು ಸ್ತ್ರೀಯರಿಗೆ ಮಿಗಿಲು ಅಕ್ಷರದ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದಿದೆ. ಅಂದರೆ ಇವರಿಗೆ ಬೆಸ ಸಂಖ್ಯೆಯಲ್ಲಿರುವಂಥ ಅಕ್ಷರಗಳ ಸಂಖ್ಯೆ ಇರಬೇಕು. ಉದಾಹರಣೆಗೆ ಪುರುಷರಿಗೆ ರಾಜ ಅಂತ ಇಡ್ಬೋದು, ರುದ್ರ ಅಂತ ಇಡ್ಬೋದು, ಶಿವ ಅಂತ ಇಡ್ಬೋದು. ಇದು ವ್ಯಾವಹಾರಿಕ ನಾಮದಲ್ಲಿ ಇರುವಂಥದ್ದು. ಹಾಗೆ ಸಾಮಾನ್ಯವಾಗಿ 2 ಅಕ್ಷರ ಇರುವಂಥವರು ಬ್ರಹ್ಮವರ್ಚಸ್ಸನ್ನು ಹೊಂದಿರ್ತಾರೆ ಅನ್ನುವಂಥ ವಿಚಾರ ಇದೆ. ಇನ್ನು 4 ಅಕ್ಷರ ಇರುವಂಥ ಪುರುಷರು ಕೂಡ ವಿಶೇಷವಾದಂಥ ಸಾಧನೆಯನ್ನು ಮಾಡುವಂಥವರಾಗಿರ್ತಾರೆ. ಹಾಗೆ ತುದಿಯಲ್ಲಿ ರಕಾರ ಅಥವಾ ಲಕಾರಗಳು ಇರಬಾರದು ಅನ್ನುವಂಥದ್ದಿದೆ. ಇನ್ನು ಅಪಸ್ತಂಭ ಹಾಗೆ ಹಿರಣ್ಯಕೇಶಿಯ ಸೂತ್ರದಲ್ಲಿ ಆದಿಯಲ್ಲಿ
ಪ್ರಾತಿಪದಿಕ ಮತ್ತು ತುದಿಯಲ್ಲಿ ಧಾತು ಪ್ರತ್ಯಯ ಇರಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಬಂಧುಗಳೇ, ಇಲ್ಲಿ ಹೆಸರನ್ನು ಮಗುವಿಗೆ ಇಡುವಂತಹ ಸಂದರ್ಭದಲ್ಲಿ ಅರ್ಥಪೂರ್ಣವಾದಂತಹ ಹೆಸರುಗಳನ್ನು ಆಯ್ಕೆ ಮಾಡಬೇಕಾಗತ್ತೆ. ಹಾಗೆ ಹೆಸರುಗಳನ್ನು ಆಯ್ಕೆ ಮಾಡುವಾಗ ಅದರ ಅರ್ಥ ಮತ್ತು ಅದರ ಸ್ಪಷ್ಟವಾದಂಥ ಉಚ್ಚಾರಣೆ ಮತ್ತು ಈ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಕೂಡ ಗಮನಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಅರ್ಥ ಇರುವಂಥ ಹೆಸರುಗಳನ್ನು ಆಯ್ಕೆ ಮಾಡಬೇಕು. ಜೊತೆಗೆ ಹುಟ್ಟಿದ ನಕ್ಷತ್ರ ಹಾಗೂ ರಾಶಿಗೆ ಅನುಗುಣವಾಗಿ ಬರುವಂಥ ಅಕ್ಷರಗಳಿದೆಯಲ್ಲ, ಈಗಾಗಲೇ ಹೇಳಿದ್ವಿ, ಅದನ್ನು ನಾಮನಕ್ಷತ್ರಗಳು ಅಂತ ಹೇಳಿ ಆ ನಕ್ಷತ್ರಕ್ಕೆ ಅನುಗುಣವಾಗಿ ಅಲ್ಲಿ ಬರುವಂಥ ಅಕ್ಷರಗಳ ಆಧಾರದ ಮೇಲೆ ಹೆಸರನ್ನು ನಿರ್ಧಾರ ಮಾಡಬೇಕಾಗತ್ತೆ. ಇನ್ನು ಹೆಸರನ್ನು ಕರೀಲಿಕ್ಕೆ ಸುಲಭವಾಗಿರಬೇಕು ಮತ್ತು ಗೊಂದಲಮಯವಾಗಿರುವಂಥ ಪದಗಳನ್ನು ಬಳಸಿ ಹೆಸರನ್ನು ಇಡಬಾರ್ದು ಅನ್ನುವಂಥದ್ದಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ನಿರ್ದಿಷ್ಟ ಅಕ್ಷರವನ್ನು ಆಧರಿಸಿನೇ ಹೆಸರನ್ನು ಇಡಬೇಕಾಗತ್ತೆ. ಇನ್ನು ಕೆಲವರು ವಿಶೇಷವಾಗಿ ಮಗುವಿಗೆ ಬೇರೆ ರೀತಿಯ ಹೆಸರನ್ನು ಇಡುವಂಥದ್ದು, ಅಂದರೆ ಕೆಲವರು ದೇವರ ಅಥವಾ ದೇವತೆಯ ಹೆಸರನ್ನು ಇಡುವಂಥದ್ದು ಇದೆ. ಇನ್ನು ಕೆಲವರು ತಮ್ಮ ಅಜ್ಜಿ ಅಥವಾ ತಾತಂದಿರ ಹೆಸರನ್ನು ಇಡುವಂಥದ್ದು ಇದೆ. ಇನ್ನು ಕೆಲವರು ಪ್ರತಿಯೊಬ್ಬ ಪೋಷಕರ ಹೆಸರಿನಿಂದ ಅರ್ಧದಷ್ಟು ಸೇರಿಸಿ ಮಗುವಿಗೆ ಹೆಸರನ್ನು ಇಡುವಂಥದ್ದು ಕೂಡ ಇದೆ. ಹಾಗಾಗಿ ಇತ್ತೀಚಿನ ಪೋಷಕರು ಫ್ಯಾಷನ್ಗಾಗಿ ವಿಚಿತ್ರವಾದಂಥ ಹೆಸರುಗಳನ್ನು ಆಯ್ಕೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಕೆಲವರು ಅದೃಷ್ಟದ ಹೆಸರಿಗಾಗಿ ಸಂಖ್ಯಾಶಾಸ್ತ್ರವನ್ನು ಅವಲಂಬಿಸುವಂಥದ್ದು ಇದೆ. ಎಲ್ಲ ಹೆಸರಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡಿ ಹೆಸರಿಡ್ತಾರೆ. ಇಲ್ಲಿ ಒಂದೇ ಹೆಸರುಗಳನ್ನು ಈ ಗಂಡು ಮಗುವಿಗೆ ಮತ್ತು ಹೆಣ್ಣು ಮಗುವಿಗೆ ಇಡುವಂಥದ್ದು ಇದೆ. ಆದರೆ ಅದರಲ್ಲಿ ಕೊನೆಯಲ್ಲಿ ಬರುವಂಥ ಪ್ರತ್ಯಯಗಳು ಮಾತ್ರ ವ್ಯತ್ಯಾಸ ಆಗುವಂಥದ್ದು ಇದೆ. ಇಲ್ಲಿ ಉದಾಹರಣೆಗೆ ಕಮಲ ಅಂತ ಹೆಸರಿಟ್ಟರೆ ಅದು ಹೆಣ್ಣು ಶಿಶುವಿಗೆ, ಅದೇ ಕಮಲ್ ಅಂತ ಹೆಸರಿಟ್ಟರೆ ಗಂಡು ಮಗುವಿಗೆ. ಅದೇ ರೀತಿಯಲ್ಲಿ ಹಿಂದೆ ಹೆಸರಿನ ಆಧಾರದ ಮೇಲೆ ಆ ಮಗು ಗಂಡು ಅಥವಾ ಹೆಣ್ಣು ಅನ್ನುವಂಥ ವಿಚಾರ ತಿಳಿತಾ ಇತ್ತು. ಆದರೆ ಈಗ ಹೆಸರಿನಿಂದ ಆ ಲಿಂಗವನ್ನು ನಿರ್ಧಾರ ಮಾಡುವಂಥದ್ದೇ ಕಷ್ಟ ಸಾಧ್ಯವಾಗುತ್ತೆ. ಏಕೆಂದರೆ ಈ ಆಧುನಿಕ ಪೋಷಕರು ವಿಚಿತ್ರವಾದಂಥ ಒಂದು ಹೆಸರುಗಳನ್ನು ಆಯ್ಕೆ ಮಾಡಿ ಇಡುವಂಥ ಸಂಪ್ರದಾಯ ಇದೆ. ಆದರೆ ಜ್ಯೋತಿಷ್ಯ ಶಾಸ್ತ್ರ ಹೇಳೋ ಪ್ರಕಾರ ಮಕ್ಕಳಿಗೆ ಈ ನಕ್ಷತ್ರಯುಕ್ತವಾದಂಥ ನಾಮವನ್ನೇ ಇಡಬೇಕು ಅನ್ನುವಂಥ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಅಂಥ ಮಕ್ಕಳು ಜೀವನದಲ್ಲಿ ನಾಮಬಲದಿಂದ ಮೇಲೆ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ನಾಮಕರಣ ಮಾಡುವಂಥ ಪ್ರಕ್ರಿಯೆ ಆಗಲಿ, ಮಕ್ಕಳ ಹೆಸರನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಶ್ರಮ ಆಗುತ್ತೆ. ಒಂದು ಸಣ್ಣ ಕೆಲಸವನ್ನು ಮಾಡಲಿಕ್ಕೂ ಕೂಡ ಈ ದಿನ ತುಂಬ ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೂ ಕೂಡ ಸುಲಭಕ್ಕೆ ಆಗಲ್ಲ. ಪ್ರತಿ ಕೆಲಸದ ಹಿಂದೆ ನಿಮ್ಮ ಒಂದು ಶ್ರಮ, ನಿಮ್ಮ ಸಮಯ, ನಿಮ್ಮ ಹಣ, ಇದರ ವೆಚ್ಚ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ದಿನದ ಫಲಗಳು ನಿಮಗೆ ಮಿಶ್ರ ಫಲದಾಯಕವಾಗಿರುತ್ತೆ. ಇನ್ನು ಈ ದಿನದಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ನೀವು ನಿಮ್ಮ ಯುಕ್ತಿಗಿಂತ ಶಕ್ತಿಯನ್ನು ಹೆಚ್ಚು ಬಳಸುವಂಥ ಸಾಧ್ಯತೆ ಇದೆ. ಆದರೆ ನಿಜ ಅರ್ಥದಲ್ಲಿ ನಿಮ್ಮ ಯುಕ್ತಿ, ನಿಮ್ಮ ಬುದ್ಧಿವಂತಿಕೆ ಇದನ್ನು ಆಧರಿಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಈ ದಿನ ವ್ಯವಹಾರಸ್ಥರು ನಿಮ್ಮ ಎಲ್ಲೆಯನ್ನು ಮೀರಲಿಕ್ಕೆ ಹೋಗಬೇಡಿ. ನಿಮ್ಮ ಚೌಕಟ್ಟಿದೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಅದರೊಳಗೆ ನಿಮ್ಮ ವ್ಯವಹಾರಗಳಿರಬೇಕೇ ಹೊರತು ನೀವು ಏನಾದರೂ ಅದೃಷ್ಟದ ಜೊತೆ ಆಟ ಆಡಿದ್ರೆ ಈ ದಿನ ಭಾರಿ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಈ ದಿನ ಆದಾಯವೂ ಕೂಡ ಅಷ್ಟಕ್ಕಷ್ಟೇ ಇರೋದರಿಂದ ನಿಮ್ಮ ಆಯ ವ್ಯಯ ಏನಿದೆ ಅಥವಾ ಆದಾಯ ಖರ್ಚು ಇದರ ಬಗ್ಗೆ ವಿಶೇಷವಾದಂಥ ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆರೋಗ್ಯ ಕೂಡ ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ವಾಹನದಿಂದ ಅಷ್ಟೊಂದು ನಿಮಗೆ ಅನುಕೂಲತೆಗಳಿಲ್ಲ. ಅದಕ್ಕಾಗಿಯೇ ದೂರದ ಪ್ರಯಾಣ ಅನ್ನುವಂಥದ್ದಿದ್ದರೆ ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಈ ವಾಹನದ ಚಲಾವಣೆ ಸಂದರ್ಭದಲ್ಲಿ ಅಥವಾ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮನಸ್ಸು ಅಸ್ತವ್ಯಸ್ತವಾಗಿರೋದ್ರಿಂದ ಪ್ರಮುಖವಾದ ನಿರ್ಧಾರಗಳನ್ನು ಈ ದಿನ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಮುಂದೆ ಅದು ಒಳ್ಳೆಯ ಫಲವನ್ನು ತರಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ.
ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆ. ಹಾಗಾಗಿ ಈ ದಿನ ನಿಮ್ಮ ವೈವಾಹಿಕ ಜೀವನ ಆಗಲಿ, ಪ್ರೀತಿ ಪ್ರೇಮದ ಬದುಕಾಗಲಿ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ, ಸಂತೋಷವನ್ನು ತರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಲಿ, ನೀವು ನಿರೀಕ್ಷೆ ಮಾಡುವಂಥ ಸಹಕಾರವಾಗಲಿ ನಿಮ್ಮ ಸಂಗಾತಿಯಿಂದ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಒಂದು ಸಮಸ್ಯೆ ಎದುರಾಗುವಂಥದ್ದಿದೆ. ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಈ ದಿನ ನೀವು ಬಹಳ ಸರಳವಾದ ಮಾರ್ಗವನ್ನು ಅನುಸರಣೆ ಮಾಡುವಂಥದ್ದಿದೆ. ಅಂದರೆ ಗುರು ಹಿರಿಯರ ಅಥವಾ ತಜ್ಞರ ಅನುಭವಸ್ಥರ ಒಂದು ಆದೇಶದಂತೆ, ಅವರ ಮಾತಿನಂತೆ, ಅವರ ಒಂದು ಮಾರ್ಗದರ್ಶನದಂತೆ ಈ ದಿನ ನೀವು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಒಂದು ಸಣ್ಣ ವಿಚಾರ ಕೂಡ ಬಹಳ ಮುಖ್ಯವಾಗಿ ನೀವು ಗಮನಿಸ್ತೀರಿ. ಹಾಗಾಗಿ ಒಂದು ಮೈನ್ಯೂಟ್ ವಿಚಾರ ಅಂತ ಅಂದರೂ ಕೂಡ ಅದಕ್ಕೆ ಕೊಡಬೇಕಾದಂಥ ಪ್ರಾಮುಖ್ಯತೆಯನ್ನು ಕೊಡ್ತೀರಿ. ಹಾಗಾಗಿನೇ ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ತೃಪ್ತಿ ಇದೆ. ಆದರೆ ತಲೆಗೆ ಹಚ್ಕೊಂಡ್ರೆ ಮಾತ್ರ ಚಿಂತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಈ ವಿಷಯ ಗ್ರಹಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಸಾಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಣಕಾಸಿನ ವಿಚಾರ ಬಹಳ ಪ್ರಬುದ್ಧವಾಗಿರುತ್ತೆ. ಹಾಗೆ ಧೈರ್ಯದಿಂದ ಕೆಲವೊಂದು ಕೆಲಸಗಳಿಗೆ ಕೈ ಹಾಕಿ ಯಶಸ್ಸನ್ನು ಕಾಣುವಂಥ ಸಂದರ್ಭ ಜಾಸ್ತಿ ಇದೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಲಾಭ ಇರುತ್ತೆ. ಇನ್ನು ಈ ದಿನ ತುಂಬಿದ ಕೊಡದಂತೆ ಇರುವಂಥವರು ನೀವು. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮಾತಾಗಲಿ, ನಿಮ್ಮ ನಡತೆಯಾಗಲಿ ಬಹಳ ವಿಶೇಷವಾಗಿ ಅನುಕರಣೀಯವಾಗಿ ಇರುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ತುಂಬ ಪ್ರಬುದ್ಧರಾಗಿ ಇರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸಾಮಾಜಿಕ ಅಂತಸ್ತು, ಸ್ಥಾನಮಾನಗಳು ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ತೃಪ್ತಿಯಾಗುವ ಮಟ್ಟಿಗೆ ಒಂದು ಉನ್ನತ ಮಟ್ಟದಲ್ಲಿರುತ್ತೆ. ಈ ದಿನ ನಿಮ್ಮ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಲಕ್ಷ್ಮೀ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆ, ಶತ್ರುಸ್ಥಾನ ಇದು, ಋಣಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಜರುಗುತ್ತೆ. ನಿಮ್ಮ ಕೆಲಸಗಳಿಗೆ ಅಡ್ಡಿಪಡಿಸ್ತಾ ಇದ್ದಂಥವರು ಈ ದಿನ ನಿಮ್ಮ ಎದುರಿಗೆ ಬರಲ್ಲ. ಹಾಗಾಗಿನೇ ಈ ದಿನ ಬಹಳ ನಿರಾಳವಾಗಿ ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು ನಿಮ್ಮ ಮನಸ್ಸಿನಂತೆಯೇ ಆಗುತ್ತೆ. ನೀವು ಅಂದುಕೊಂಡಂಥ ಒಂದು ಪ್ರಗತಿಯನ್ನು ಪಡ್ಕೊಳ್ಳುತ್ತೆ. ಲಾಭದ ಅಂಶ ಈ ದಿನ ಬಹಳ ಚೆನ್ನಾಗಿರುತ್ತೆ. ನೀವು ಹಾಕಿದ ಬಂಡವಾಳಕ್ಕೂ ಕೂಡ ಮೀರಿ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಬಂದ ಲಾಭದಲ್ಲಿ ಸ್ವಲ್ಪ ಉಳಿತಾಯ ಮಾಡಬೇಕು. ಸ್ವಲ್ಪ ದೇವರ ಸೇವೆಗಾಗಿ, ಧಾರ್ಮಿಕ ವಿಚಾರಗಳಿಗಾಗಿ ಖರ್ಚು ಮಾಡುವಂಥದ್ದು, ಇನ್ನೊಂದಷ್ಟನ್ನು ನೀವು ದಾನ ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಏಕೆಂದರೆ ಭಗವಂತ ಕೊಟ್ಟಿರುವಂಥದ್ದನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಬೇಕು. ಹಾಗಾಗಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕುಟುಂಬಸ್ಥರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ. ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ಈ ದಿನ ನೀವು ತೀವ್ರವಾದ ಗಮನ ಹರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಆದಾಯದಲ್ಲಿ ಏರಿಕೆ ಆಗುವಂಥದ್ದು, ಹಾಗೆ ಕುಟುಂಬದವರ ರಕ್ಷಣೆಗಾಗಿ ಈ ದಿನ ಹಣ ಖರ್ಚಾಗುವಂಥದ್ದು, ಇದೆಲ್ಲವನ್ನು ಕೂಡ ಒಟ್ಟಾರೆ ಗಮನಿಸಿದ್ರೆ ಬಹಳ ವಿಶೇಷವಾದಂಥ ಫಲ ನಿಮ್ಮದಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಕೆಲಸದ ವೈಖರಿಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ನಿಮ್ಮ ಯೋಗ್ಯತೆ ಏನು, ನಿಮ್ಮ ಸಾಮರ್ಥ್ಯ ಏನು, ಇದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಸ್ತ್ರೀಯರು ವಿಶೇಷವಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಒಂದು ಹಠದ ಸ್ವಭಾವ ಹೆಚ್ಚಾಗಿರುವಂಥದ್ದು, ಕೆಲಸ ಆಗಲೇಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಈ ದಿನ ಹೆಚ್ಚು ಮುತುವರ್ಜಿಯಿಂದ ಇರ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ಚೆನ್ನಾಗಿದೆ. ಅದರಿಂದಲೇ ಫಲಿತಾಂಶಗಳು ಕೂಡ ನಿಮಗೆ ಬಹಳ ಅದ್ಭುತವಾಗಿರುತ್ತೆ, ಶುಭಪ್ರದವಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ಬಿಳುಪು ಅದೃಷ್ಟದ ದಿಕ್ಕು, ಪೂರ್ವ ದಿಕ್ಕು ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಪಂಚಮದಲ್ಲಿರ್ತಾನೆ. 5ನೇ ಮನೆ ಪೂರ್ವ ಪುಣ್ಯಸ್ಥಾನ. ಮಕ್ಕಳಿಗಾಗಿ ಈ ದಿನ ಸ್ವಲ್ಪ ನೀವು ಶ್ರಮ ಪಡಬೇಕಾಗತ್ತೆ. ಅವರ ಓದು, ಅವರ ಆರೋಗ್ಯ, ಅವರ ವೈವಾಹಿಕ ಜೀವನ, ಏನೋ ಒಂದು ಚಿಂತೆ ಈ ದಿನ ನಿಮ್ಮನ್ನು ಆವರಿಸಿಕೊಳ್ಳುವಂಥದ್ದು ಇರುತ್ತೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಅನುಕೂಲಕರವಾದಂಥ ವಾತಾವರಣ ಇಲ್ಲ. ಅದರಲ್ಲೂ 3ನೇಯವರಿಂದ ಈ ದಿನ ನಿಮಗೆ ಸ್ವಲ್ಪ ತ್ರಾಸ. ಅದರಲ್ಲೂ ಈ ವಾದ ವಿವಾದಗಳಿಂದ ಈ ದಿನ ನೀವು ಹೆಚ್ಚು ಒತ್ತಡಕ್ಕೆ ಸಿಲುಕುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಹಠಾತ್ತಾಗಿ ಈ ಧನದ ವ್ಯಯ ಉಂಟಾಗುವಂಥದ್ದು ಇದೆ, ವೃಥಾ ಖರ್ಚು. ಹಾಗಾಗಿ ನೀವು ಎಷ್ಟು ನಿಯಂತ್ರಣ ಮಾಡಬೇಕು ಅಂದರೂ ಕೂಡ ಈ ದಿನ ಖರ್ಚನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಅದು ಬೇಡದ ವಿಚಾರಕ್ಕೆ ಹೆಚ್ಚು ಹಣ ಖರ್ಚಾಗುವಂಥದ್ದಿದೆ. ಇನ್ನು ಈ ಕಾನೂನಿನ ವಿಚಾರದಲ್ಲೂ ಕೂಡ ನಿಮಗೆ ಫೇವರಬಲ್ ಆಗಿರುವಂಥ ಸನ್ನಿವೇಶ ಇಲ್ಲ. ಹಾಗಾಗಿ ಕಾನೂನಿನಿಂದ ಕೂಡ ಈ ದಿನ ನಿಮಗೆ ನಷ್ಟ ಉಂಟಾಗುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಾಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ, ಇವರ ಬಗ್ಗೆ ಕೂಡ ಈ ದಿನ ನಿಮಗೆ ಅಷ್ಟೊಂದು ಕಾಳಜಿ ಇರಲ್ಲ. ಇದರಿಂದ ಅವರ ಕೆಂಗಣ್ಣಿಗೆ ಗುರಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಅವರು ಕೂಡ ಈ ದಿನ ನಿಮ್ಮನ್ನು ಒಂದು ಜಗಳಕ್ಕೋ ಅಥವಾ ಒಂದು ಮಾತಿನ ಸಮರಕ್ಕೋ ಆಹ್ವಾನಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಕುಟುಂಬದೊಳಗೆ ಭಿನ್ನಾಭಿಪ್ರಾಯ, ಅಲ್ಲೇ ವಾದ ವಿವಾದಗಳು ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಯಾವುದೇ ಕೆಲಸದ ಒಂದು ಪ್ರಾರಂಭ ಚೆನ್ನಾಗಿರುತ್ತೆ, ಆದರೆ ಫಲಿತಾಂಶ ನಿಮಗೆ ನಿರುತ್ಸಾಹವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಲ್ಲ ಅನ್ನುವಂಥ ಒಂದು ಚಿಂತೆ ಕೂಡ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಈ ದಿನ ಬಹಳ ಎಚ್ಚರಿಕೆಯಿಂದ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ಬೋದು, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ. ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಹಾಗೆ ಈ ದಿನ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಕುಟುಂಬಸ್ಥರ ಮಾತನ್ನು ಈ ದಿನ ನೀವು ಅನುಸರಿಸಲ್ಲ. ಬದಲಾಗಿ 3ನೇಯವರನ್ನು ಕುರುಡಾಗಿ ನಂಬಿ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಗುರು ಹಿರಿಯರ ಸಲಹೆಯಂತೆಯೇ ನೀವು ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ಗೃಹ ಕಲಹಗಳು ಆಗುವಂಥದ್ದು. ಮನೆಯಲ್ಲಿ ಕೆಲವರ ಮಾತು ಇಷ್ಟ ಆಗಲ್ಲ, ಕೆಲವರ ನಡತೆ ಇಷ್ಟ ಆಗಲ್ಲ. ಇದರಿಂದ ನಿಮಗೆ ತುಂಬ ಬೇಸರ. ಎಲ್ಲೋ ಒಂದು ಕಡೆ ಅಶಿಸ್ತಿನ ಅಸ್ತವ್ಯಸ್ತವಾದಂಥ ಒಂದು ವಾತಾವರಣ ಇದೆ ಅನ್ನುವಂಥದ್ದು ಮನಸ್ಸಿಗೆ ಬಂದರೆ ಈ ದಿನ ಜೀವನವೇ ನಿಮಗೆ ಒಂದು ರೀತಿಯಲ್ಲಿ ದುಸ್ತರವಾಗತ್ತೆ. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮತನವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಿಂದ ಸ್ವಲ್ಪ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ವಿಚಾರ, ಇದನ್ನು ಬಹಳ ಪ್ರಧಾನವಾಗಿ ಗಮನಿಸಬೇಕಾಗತ್ತೆ. ಇನ್ನು ಯಾರಾದರೂ ನಿಮಗೆ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದರೆ ಅಥವಾ ಯಾರನ್ನಾದರೂ ಅತಿಯಾಗಿ ನಂಬುತ್ತಾ ಇದ್ದರೆ, ಆಶ್ರಯಿಸಿದರೆ, ಡಿಪೆಂಡೆನ್ಸಿ ಜಾಸ್ತಿ ಇದ್ದರೆ ಅದನ್ನು ಈ ದಿನವೇ ಕಡಿಮೆ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ವಸಾಮರ್ಥ್ಯದಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಕರ್ತವ್ಯ ಏನು, ಇದನ್ನು ತಿಳ್ಕೊಂಡು ನೀವು ನಿಮ್ಮ ಕೆಲಸಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿರುವಂಥ ಕೆಲಸಗಳೇ ಸಿಕ್ಕಲ್ಲ. ನಿಮ್ಮ ಕುಟುಂಬಸ್ಥರ ಕೆಲಸ ಕಾರ್ಯಗಳನ್ನು, ನಿಮ್ಮ ಬಂಧುಗಳ, ನಿಮ್ಮ ಸ್ನೇಹಿತರ ವಿಚಾರವಾಗಿಯೂ ಕೂಡ ಈ ದಿನ ನೋಡಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ತಾಯಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ ಇದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ತುಂಬ ಉತ್ಸಾಹ ಇದೆ, ಲವಲವಿಕೆ ಇದೆ, ಎನರ್ಜಿ ಲೆವೆಲ್ ಚೆನ್ನಾಗಿದೆ.
ಅದಕ್ಕಾಗಿಯೇ ಕೆಲಸಗಳನ್ನು ಬೇಗ ಮುಗಿಸ್ತೀರಿ, ಫಲಿತಾಂಶಗಳು ಕೂಡ ಬೇಗ ನಿಮ್ಮ ಕೈಗೆ ಬರುತ್ತೆ, ಅದು ಶುಭ ಫಲಗಳನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ತಾಳ್ಮೆಯ ಮಟ್ಟ ಗರಿಷ್ಠ ಪ್ರಮಾಣದಲ್ಲಿರುತ್ತೆ. ಅಂದರೆ ಈ ದಿನ ಕೋಪತಾಪಗಳು ಕಡಿಮೆ ಬಂದರೂ ಕೂಡ ಅದನ್ನು ತೋರಿಸ್ಕೊಳ್ಳಲ್ಲ. ಆದರೆ ಕೆಲಸಗಳಾಗಲಿ ಅನ್ನುವಂಥ ಏಕೈಕ ಉದ್ದೇಶ, ಆ ಒಂದೇ ಗುರಿ ನಿಮಗೆ ಈ ದಿನ ಇರುವಂಥದ್ದು. ಹಾಗಾಗಿನೇ ಬಹಳ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯುವಂಥ ಸಾಧ್ಯತೆಗಳು ಇರುತ್ತೆ. ಹಾಗೆ ಈ ದಿನದಲ್ಲಿ ಆದಾಯ ಉತ್ತಮವಾಗಿರೋದ್ರಿಂದ ಸ್ಥಿರಾಸ್ತಿಯ ವಿಚಾರದಲ್ಲೂ ಕೂಡ ಈ ದಿನ ನೀವು ಒಂದು ಉತ್ತಮವಾದಂಥ ಅಷ್ಟೇ ಗಟ್ಟಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಆಸ್ತಿ, ಒಡವೆ, ವಸ್ತ್ರ ಅಥವಾ ನಿಮ್ಮ ವಾಹನ, ಸೌಕರ್ಯ, ಕಂಫರ್ಟ್ ಝೋನ್ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನೀವು ಸ್ವಲ್ಪ ಮುಂದುವರಿಯುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಎಲ್ಲ ಸೌಲಭ್ಯಗಳಿಂದಲೂ ಕೂಡ ಸಂತೋಷ ಪಡ್ತೀರಿ. ಆದರೆ ಮೂರನೆಯವರ ವಿಚಾರದಲ್ಲಿ ಮಾತ್ರ ಈ ದಿನ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕಬೇಡಿ, ನಿಮ್ಮದಲ್ಲದ ವಸ್ತುವನ್ನು ಬಯಸಬೇಡಿ. ಇದೆರಡರಲ್ಲಿ ಸ್ವಲ್ಪ ಕಟ್ಟುನಿಟ್ಟಾಗಿರುವಂಥದ್ದು ಉತ್ತಮ. ಹಾಗೆ ಈ ದಿನ ಸ್ವಲ್ಪ ಧೈರ್ಯದಿಂದ ನೀವು ಸಂದರ್ಭೋಚಿತವಾಗಿ ಸಮಯಕ್ಕೆ ಸರಿಯಾಗಿ ಒಂದು ಕೆಲಸವನ್ನು ಈ ದಿನ ಆರಂಭ ಮಾಡಬೇಕಾಗತ್ತೆ. ಏಕೆಂದರೆ ಅದು ಒಳ್ಳೆಯ ಅವಕಾಶ ನಿಮಗೆ ಈ ದಿನ ಬಂದಿದೆ, ಅದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ. ಅಮ್ಮನವರ ದರ್ಶನ ವಿಶೇಷ ಫಲವನ್ನು ತರುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಮನೆ ಕುಟುಂಬ ಸ್ಥಾನ, ಇದು ಧನಸ್ಥಾನ, ವಾಕ್ಸ್ಥಾನ, ಇದು ಮಾತನ್ನು ಹೇಳುವಂಥ ಮನೆ ಅಂದರೆ 2ನೇ ಮನೆ. ಇಲ್ಲಿ ಚಂದ್ರ ಇರೋದರಿಂದ ಈ ದಿನ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂಥದ್ದಿದೆ. ಮಾತಿನಿಂದಲೇ ಅನರ್ಥಗಳು ಉಂಟಾಗುವಂಥದ್ದು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಅದರಲ್ಲೂ ಈ ದಿನ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಾಗಲಿ ಅಥವಾ ನಿಮ್ಮ ಕುಟುಂಬಸ್ಥರಲ್ಲಿ ಹಿರಿಯರು ಯಾರಿದ್ದಾರೆ ಅವರ ಜೊತೆಯಲ್ಲಾಗಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಬಳಸುವಂಥ ಶಬ್ದಗಳ ಬಗ್ಗೆ ನಿಮಗೆ ಕಾಳಜಿ ಇರಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ರೀತಿಯ ವಸ್ತುಗಳನ್ನು ಅಥವಾ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ಮಾರಾಟದಲ್ಲೇ ನಿಮಗೆ ಅಂದುಕೊಂಡಷ್ಟು ಹಣ ಬರಲ್ಲ. ವ್ಯಾಪಾರಂ ದ್ರೋಹ ಚಿಂತನಂ, ಇದು ನಿಮಗೆ ಈ ದಿನ ಪ್ರಾಪ್ತಿಯಾಗುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸ ಮಾಡಲಿಕ್ಕೂ ಕೂಡ ನಿಮ್ಮ ಪ್ರಯತ್ನ ಅಷ್ಟೇ ಸಾಲದು. ಇದು ಲೌಕಿಕ ಪ್ರಯತ್ನ, ಅಲೌಕಿಕವಾಗಿ ಭಗವಂತನ ಅನುಗ್ರಹ ಬೇಕಾಗುತ್ತೆ. ಅದಕ್ಕಾಗಿಯೇ ಪ್ರತಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವ ಪೂರ್ವದಲ್ಲಿ ನಿಮ್ಮ ಮನೆ ದೇವರನ್ನು, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡೇ ನೀವು ಮುಂದುವರಿಸಬೇಕಾಗತ್ತೆ. ಹಾಗೆ ಮನೆಯಲ್ಲಿ ಹಿರಿಯರಿದ್ದರೆ ನಿಮ್ಮ ಯೋಜನೆಗಳ ಬಗ್ಗೆ, ನಿಮ್ಮ ಕಾರ್ಯತಂತ್ರಗಳ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡಿ. ಅವರ ಸಲಹೆಯನ್ನು ಪಡ್ಕೊಂಡೇ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಒಳ್ಳೆಯ ಸಹಕಾರ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಮನೆಯಲ್ಲಿ ಧಾರ್ಮಿಕ ಸಮಾರಂಭ ಆಗ್ಬೋದು, ಶುಭ ಕಾರ್ಯಗಳಾಗ್ಬೋದು, ಇದರ ಬಗ್ಗೆ ಕೂಡ ಮಾತುಕತೆ, ಪೂರ್ವ ಸಿದ್ಧತೆ ಇರುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಬಿಡುವಿಲ್ಲದಂತಹ ದಿನ. ಕೆಲಸದ ಒತ್ತಡ ಜೊತೆಗೆ ನಿಮ್ಮಿಂದ ಹೆಚ್ಚು ನಿರೀಕ್ಷೆಯನ್ನು ಇಟ್ಟುಕೊಂಡಿರುವಂಥ ನಿಮ್ಮ ಬಂಧುವರ್ಗದವರು, ನಿಮ್ಮ ಮಿತ್ರರು ಈ ದಿನ ನಿಮಗೆ ಒಂದು ರೀತಿಯ ಮಾನಸಿಕ ಒತ್ತಡವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ಇದನ್ನೆಲ್ಲ ಸ್ವಲ್ಪ ನೀವು ಸಮಾಧಾನದಿಂದ, ಹೊಂದಾಣಿಕೆಯಿಂದ ಮ್ಯಾನೇಜ್ ಮಾಡುವಂಥದ್ದನ್ನು ಈ ದಿನ ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ಮನೆಯಲ್ಲೇ ಇರುವಂಥ ದಿನ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಮಗೆ ವಿಶೇಷವಾದಂಥ ಒಂದು ಜ್ಞಾನ ಇದೆ, ನಾಲೆಡ್ಜ್ ಚೆನ್ನಾಗಿದೆ. ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಅದರಿಂದ ಬರುವಂಥ ಫಲಿತಾಂಶಗಳು ಏನು, ಈ ಎಲ್ಲ ಲೆಕ್ಕಾಚಾರ ಈ ದಿನ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ. ಇನ್ನು ಈ ದಿನ
ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ದೊಡ್ಡ ಪ್ರಯತ್ನ ಈ ದಿನ ಆಗುವಂಥದ್ದಿದೆ. ಅದರಲ್ಲೂ ನಿವಾರಣೆ ಶಾಶ್ವತವಾಗಿ ಆಗಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ, ವಿಲ್ ಪವರ್ ಚೆನ್ನಾಗಿದೆ. ಅದಕ್ಕಾಗಿಯೇ ನೀವು ಚೆನ್ನಾಗಿ ವರ್ಕೌಟ್ ಮಾಡ್ತೀರಿ. ಇನ್ನು ಈ ದಿನ ನಿಮಗೆ ಯಾವುದರ ಅಗತ್ಯತೆ ಇದೆ, ಯಾವುದರಿಂದ ಅನುಕೂಲ ಆಗುತ್ತೆ, ಇದನ್ನು ಬಹಳ ಚೆನ್ನಾಗಿ ಲೆಕ್ಕಾಚಾರ ಮಾಡಿ ಅದನ್ನು ಹೊಂದಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಸ್ತ್ರೀಯರಿಗೆ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸುವಂಥ ಸಂದರ್ಭ ಇರ್ಬೋದು. ಏಕೆಂದರೆ ಕೆಲಸದ ಒತ್ತಡದಿಂದ ಇರ್ಬೋದು, ಅಥವಾ ಕೆಲವೊಂದು ಸಮಸ್ಯೆಗಳನ್ನು ಯಾರ ಬಳಿ ಹೇಳಿಕೊಳ್ಳುವುದು ಅನ್ನುವಂಥ ಒಂದು ಪ್ರಸಂಗ ಕೂಡ ಮನಸ್ಸಿನಲ್ಲಿ ಉದ್ಭವ ಆಗುವಂಥದ್ದಿರುತ್ತೆ. ಇದರಿಂದ ಸ್ವಲ್ಪ ಆರೋಗ್ಯದ ಕಡೆ ನೀವು ಗಮನ ಕೊಡಲೇಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಜನಮನ್ನಣೆ ಇದೆ. ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಪ್ರಯತ್ನದಿಂದ ನಿಮಗೆ ಶುಭ ಉಂಟಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ತಿ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ನಿಮಗೆ ಬಹಳ ಬೇಗ ಫಲಿತಾಂಶವನ್ನು ತರುತ್ತೆ. ಆ ಫಲಿತಾಂಶ ನಿಮಗೆ ಲಾಭಕರವಾಗಿರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ವ್ಯಯದ ಬಾಬ್ತುಗಳು ಜಾಸ್ತಿ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಿಂದ ಸ್ವಲ್ಪ ನಷ್ಟ ಇರುತ್ತೆ, ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗೆ ಈ ಕೆಲಸಗಳ ಒತ್ತಡದಿಂದ ಕೆಲವೊಂದು ಕೆಲಸಗಳನ್ನು ಮುಂದೂಡುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಇದೆಲ್ಲದರ ಪರಿಣಾಮ ಏನು ಅಂತ ಹೇಳಿದ್ರೆ ನಿಮಗೆ ಈ ದಿನ ಸ್ವಲ್ಪ ನಷ್ಟ. ಇನ್ನು ಈ ದಿನ ಸಾಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಮನೆಯಲ್ಲಿ ಒಂದು ಅಂತಿಮ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸನ್ನಿವೇಶ ಬಂದರೆ ಈ ದಿನ ನಿರ್ಣಯವನ್ನು ಕೈಗೊಳ್ಳಬೇಡಿ. ಅದನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ಇಲ್ಲ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅನುಭವಸ್ಥರ ಸಮ್ಮುಖದಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದೆ. ಇದು ಮನಸ್ತಾಪ ಅಥವಾ ಈ ಭಿನ್ನಾಭಿಪ್ರಾಯ ಬಹಳ ತೀರಾ ನಿರ್ಲಕ್ಷ್ಯತನದಲ್ಲಿ ಇರುವಂಥದ್ದು. ಆದರೆ ಈ ದಿನ ಅದಕ್ಕೆ ಹೆಚ್ಚು ಅರ್ಥವನ್ನು ಕೊಡೋದ್ರಿಂದ ಅದು ಬಹಳ ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಸದ್ಯಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಅಂಥ ಸನ್ನಿವೇಶದಿಂದ ಈ ದಿನ ನೀವು ಹೊರ ನಡೆಯುವಂಥದ್ದು ಉತ್ತಮ. ಇನ್ನು ಈ ದಿನ ಮಾನಸಿಕವಾಗಿ ಒಂದು ಚಿಂತೆ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆ ಚಿಂತೆ ನಿಮ್ಮಿಂದ ಹೋಗಲ್ಲ. ಹಾಗೆ ಅದಕ್ಕೆ ಒಂದು ಪರಿಹಾರ ಕಂಡುಹಿಡ್ಕೊಳ್ಳೋಣ ಅಂದರೆ ಅದು ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ಸಿಕ್ಕಲ್ಲ. ಒಟ್ಟಾರೆ ಈ ದಿನ ಸ್ವಲ್ಪ ನೀವು ಒದ್ದಾಡುವಂಥ ಸಂದರ್ಭ, ಒತ್ತಡಗಳಿರುವಂಥ ಸಂದರ್ಭ, ಹಾಗೆ ಕೆಲಸ ಕಾರ್ಯಗಳು ಆಗದೇ ಇದ್ದಾಗ ನಿರಾಶೆ ಹೊಂದುವಂಥ ಸಂದರ್ಭ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಯಾವುದೇ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಬೇಡಿ. ನಿಮ್ಮ ಕೆಲಸಗಳನ್ನಷ್ಟೇ ನೀವು ಮುಂದುವರಿಸಿ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಯಿಂದ ಈ ದಿನ ನಿಮಗೆ ಒಳ್ಳೆಯ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ಸಮಯ ಇದು. ಹಾಗೆ ಸಂತೋಷದಿಂದ ಇರ್ತೀರಿ, ಉತ್ಸಾಹದಿಂದ ಕೂಡ ಇರ್ತೀರಿ. ಮನೆಯಲ್ಲಿ ಕೆಲವೊಂದು ಚಟುವಟಿಕೆಗಳು ನಿಮ್ಮನ್ನು ಹೆಚ್ಚು ಉತ್ಸಾಹಶೀಲರನ್ನಾಗಿ ಮಾಡುತ್ತೆ. ಹೊಸಬರ ಪರಿಚಯ ಆಗುತ್ತೆ, ಗಣ್ಯರನ್ನು ಭೇಟಿ ಮಾಡ್ತೀರಿ, ಅವರ ಸಹಾಯ ಸಹಕಾರಗಳನ್ನು ಪಡ್ಕೊಂಡು ಮುಂದುವರಿಯುವಂಥ ನಿರೀಕ್ಷೆ ಕೂಡ ಇದೆ. ಒಟ್ಟಾರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬಹಳ ವಿಶೇಷವಾದಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಯಾರಿಗೂ ಕೂಡ ಭರವಸೆಯನ್ನು ಕೊಡಬೇಡಿ. ಹಣವನ್ನು ಸಾಲವಾಗಿ ಕೊಡ್ತೇನೆ, ಸಾಲಕ್ಕೆ ಜಾಮೀನಾಗಿ ನಿಲ್ತೇನೆ ಅನ್ನುವಂಥ ವಿಚಾರಗಳನ್ನು ಈ ದಿನ
ನೀವು ಹೇಳಬಾರ್ದು. ಏಕೆಂದರೆ ಹಣದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಹಿನ್ನಡೆ ಇರುವಂಥದ್ದಿದೆ. ಈ ದಿನ ಏನಾದರೂ ವ್ಯವಹಾರಗಳನ್ನು ಮಾಡಿದ್ರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಜಾಗ್ರತೆ. ಇನ್ನು ಈ ದಿನ ಜನಮನ್ನಣೆ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ಜನರ ಅಭಿಪ್ರಾಯ ನಿಮ್ಮ ಪರವಾಗಿರುತ್ತೆ. ಹಾಗೆ ಧನಾತ್ಮಕವಾದಂಥ ಆಲೋಚನೆಗಳಿರುತ್ತೆ. ಮನೆಯಲ್ಲಾಗಲಿ ಸಮಾಜದಲ್ಲಾಗಲಿ 4 ಜನರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ಹಿತಚಿಂತನೆ ನಿಮ್ಮಲ್ಲಿರುತ್ತೆ. ಅದಕ್ಕಾಗಿಯೇ ಈ ದಿನ ವಿಶೇಷವಾದಂಥ ವಿನೂತನವಾದಂಥ ಒಂದು ಕೆಲಸವನ್ನು ಕೈಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನದಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ಒಂದೊಂದಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಎಲ್ಲವನ್ನು ಕೂಡ ಒಟ್ಟಿಗೆ ತಲೆ ಮೇಲೆ ಎಳ್ಕೊಳ್ಳುವಂಥದ್ದಲ್ಲ, ಒಂದೊಂದಾಗಿ ಇಂಡಿವಿಜುವಲ್ ಆಗಿ ಸಮಸ್ಯೆಯನ್ನು ನೋಡಿ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ಜಾಣ್ಮೆ ಚೆನ್ನಾಗಿದೆ. ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ ಈ ದಿನ. ಅದಕ್ಕಾಗಿಯೇ ನೀವು ಪ್ರತಿ ವಿಚಾರದಲ್ಲೂ ಕೂಡ ಸಕ್ಸಸ್ ಕಾಣುವಂಥ ಒಂದು ರೇಟ್ ಏನಿದೆ ಅದ್ಭುತವಾಗಿದೆ. ಹಾಗೆ ನಾಳೆಗಾಗಿ ಉಳಿತಾಯಕ್ಕಾಗಿ ಈ ದಿನ ಹಣ ನಿಮ್ಮ ಕೈಯಲ್ಲಿರುತ್ತೆ. ಎಚ್ಚರಿಕೆಯ ನಿರ್ಧಾರ ಅಗತ್ಯ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ 10ನೇ ಮನೆಯಲ್ಲಿ ಚಂದ್ರ ವಿಶೇಷವಾದಂಥ ಒಂದು ಕೆಲಸಗಳಾಗತ್ತೆ. ಅದರಲ್ಲೂ ತಟಸ್ಥವಾಗಿರುವಂಥ ಕೆಲಸ, ಅರ್ಧಂಬರ್ಧ ಆಗಿ ನೆನೆಗುದಿಗೆ ಬಿದ್ದಂತಹ ಕೆಲಸ ಈ ದಿನ ತಾನಾಗಿ ಮುಂದುವರಿಯುವಂಥದ್ದಿದೆ. ಹಾಗಾಗಿ ನಿಮಗೆ ಒಂದು ಕಡೆ ಆಶ್ಚರ್ಯ, ಮತ್ತೊಂದು ಕಡೆ ಕೆಲಸದ ಜವಾಬ್ದಾರಿ. ಇನ್ನು ಈ ದಿನ ಕೆಲವು ವಿಚಾರಗಳಿಂದ, ಕೆಲವು ಜ್ಞಾನ ಸಂಪಾದನೆಯಿಂದ ಸಾಕಾರ ಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಕೆಲವೊಂದು ತಪ್ಪು ಅಭಿಪ್ರಾಯಗಳು ಈ ದಿನ ದೂರ ಆಗುತ್ತೆ. ಹಾಗಾಗಿ ಈ ದಿನ ಹೊಸ ಜ್ಞಾನ, ಹೊಸ ವಿಚಾರಗಳು ಇದರ ಕಡೆ ಹೆಚ್ಚು ಗಮನ ಹರಿಸುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ಹೊಸದಾದ ಯೋಜನೆಯನ್ನು ರೂಪಿಸಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ಸಮಯ ಇದು. ಹಾಗಾಗಿ ಭವಿಷ್ಯಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಿಶೇಷವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥದ್ದು, ಹಾಗೆ ಆ ಯೋಜನೆಯನ್ನು ಜಾರಿಗೊಳಿಸಲಿಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡುವಂಥದ್ದು, ಇದೆಲ್ಲವೂ ಕೂಡ ಈ ದಿನದಲ್ಲಿ ಆಗುವಂಥದ್ದು. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ವಿಶೇಷವಾದಂಥ ಫಲವನ್ನು ತರುವಂಥದ್ದು. ಆದ್ದರಿಂದಲೇ ನೀವು ನಿಶ್ಚಿತರಾಗಿ ಇರಬಹುದು. ಇನ್ನು ಈ ದಿನ ನಿಮ್ಮ ಕಾಲ ಮೇಲೆ ನಿಂತು ಕೆಲಸಗಳನ್ನು ಮಾಡುವಂಥ ಒಂದು ವಿವೇಚನೆ ನಿಮ್ಮಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಭರವಸೆಯನ್ನಾಗಲಿ ನಿಮ್ಮ ಧೈರ್ಯವನ್ನಾಗಲಿ ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಧೈರ್ಯ, ಸ್ಥೈರ್ಯ, ಹಾಗೆ ಈ ಕಾನ್ಫಿಡೆನ್ಸ್ ಲೆವೆಲ್ ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ಮಲ್ಲಿದೆ. ಅದು ಪ್ರತಿಯೊಂದನ್ನು ಪರೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಧೈರ್ಯ ಸ್ಥೈರ್ಯಗಳಿತ್ತು ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಈ ದಿನ ಎಲೆ ಮರೆ ಕಾಯಿಯಂತೆ ಒಳ್ಳೆಯ ಸಾಧನೆಯನ್ನು ಮಾಡ್ತೀರಿ, ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ ಇಲ್ಲಿ ವಿಶೇಷವಾಗಿ 9ರಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗುತ್ತೆ, ಸ್ವಲ್ಪ ಹಿನ್ನಡೆ ಇದೆ. ಹಾಗೆ ಕೆಲಸಗಳಲ್ಲಿ ಅಸ್ತವ್ಯಸ್ತತೆ ಇರೋದರಿಂದ ಯಾವುದನ್ನು ಆರಂಭ ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ನಿರ್ಣಯವನ್ನು ಕೈಗೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಕುಟುಂಬದಲ್ಲಿ ನಿಮ್ಮ ತಂದೆಯವರಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳೇನಿದೆ ಅದರಲ್ಲಿ ಉತ್ತಮವಾದಂಥ ಯೋಜನೆಗಳ ಹಿನ್ನೆಲೆ ಇರುವಂಥದ್ದು, ಪ್ರಾಪರ್ ಪ್ಲ್ಯಾನಿಂಗ್ ಅನ್ನುವಂಥದ್ದಿದೆ. ಆದರೆ ಎಕ್ಸಿಕ್ಯೂಟ್ ಮಾಡುವಂಥವರು ಬೇರೆಯವರಾಗಿರ್ತಾರೆ. ಇದರಿಂದ ನಿಮ್ಮ ಯೋಜನೆಗೂ ಅವರ ಒಂದು ಕಾರ್ಯಪಟುತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಉತ್ಸಾಹ, ನಿಮ್ಮ ಸಂತೋಷ ಬಹಳ ವಿಶೇಷ ರೀತಿಯಲ್ಲಿದೆ, ತುಂಬ ಎನರ್ಜಿ ಇದೆ. ಅದನ್ನು ಸರಿಯಾದ ಕೆಲಸಕ್ಕೆ ಸೂಕ್ತವಾದ ಸಮಯದಲ್ಲಿ ಬಳಸ್ಕೊಂಡ್ರೆ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಮನಸ್ಸು ಚಂಚಲವಾಗಿರೋದ್ರಿಂದ ಕೆಲಸಗಳನ್ನು ಪ್ರಿಯಾರಿಟೈಸ್ ಮಾಡಿಕೊಳ್ಳಿಕ್ಕೆ ಈ ದಿನ ನೀವು ತುಂಬ ಅಸಮರ್ಥರಾಗಿರೋದ್ರಿಂದ ಕೆಲಸಗಳಲ್ಲಿ ನಿಮಗೆ ಹಿನ್ನಡೆ, ಫಲಿತಾಂಶಗಳು ಕೂಡ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ಈ ದಿನ
ಸ್ಥಿರಾಸ್ತಿಯ ವ್ಯವಹಾರಗಳೇನಾದರೂ ಇದ್ದರೆ ಆದಷ್ಟು ಅದರಿಂದ ದೂರ ಇರುವಂಥದ್ದು ಉತ್ತಮ. ವ್ಯಾಪಾರ ವ್ಯವಹಾರ ಇದರಲ್ಲಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಬಂಡವಾಳ ತೊಡಗಿಸುವಂಥದ್ದನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ಈ ದಿನ ಹಿರಿಯರ ಜೊತೆಯಲ್ಲಿ ಅಥವಾ ಸ್ತ್ರೀಯರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ನಿಮಗೆ ಏನು ಬೇಕು ಏನು ಬೇಡ ಇದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ಧೈರ್ಯ ಮಾಡಿ ಈ ದಿನ ಕೆಲವರ ಜೊತೆಯಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ವೆಂಕಟೇಶನ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.